ನನ್ನ ಕ್ರಮಸಂಖ್ಯೆ 142 ನನಗೆ ಬಂದಿರುವ ವಿಷಯ ನೈತಿಕ ಶಿಕ್ಷಣ. ನೈತಿಕ ಶಿಕ್ಷಣ ಅನ್ನುವಂಥದ್ದು ನೀತಿಯಿಂದ ಪ್ರಾರಂಭವಾಗ್ತದೆ. ನೀತಿ ಅನ್ನುವಂಥದ್ದು ನಿಯಮ, ಏನು ಒಪ್ಪಂದ, ಕರಾರು, ಒಂದು ಬದ್ಧತೆ, ತತ್ವ, ಈ ರೀತಿಯ ಸಮಾನ ಪದಗಳನ್ನು ಹೊಂದಿರುವಂಥದ್ದಾಗಿರ್ತದೆ. ಇನ್ನು ಶಿಕ್ಷಣ ಅನ್ನುವಂಥ ಪದ ನಮ್ಮ ಎಲ್ಲರ ಜೀವನದ ಆಸಕ್ತಿಯಾಗಿದೆ. ವಿಶೇಷವಾಗಿ ನೈತಿಕ ಶಿಕ್ಷಣ ನನ್ನಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ನಾವು ಶಿಕ್ಷಕರಾದಂಥವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ, ಕನ್ನಡಿಯ ಮೂಲಕ ನೋಡ್ಕೋಬೇಕಾಗಿದೆ. ನಾನು ಎಷ್ಟು ಮಟ್ಟಿಗೆ ಸಮಯ ಪಾಲನೆಯನ್ನು ಮಾಡ್ತೇನೆ, ನಾನು ಎಷ್ಟು ಮಟ್ಟಿಗೆ ನನ್ನ ಪಾಲಿನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೇನೆ, ನೈತಿಕವಾಗಿ ನಾನು ಯೋಗ್ಯನ ಅನ್ನುವಂಥ ಪ್ರಶ್ನೆಯನ್ನು ಕೇಳಿಕೊಂಡು ನಂತರ ಬೇರೆಯವರಿಗೆ ಮಾತನಾಡುವುದನ್ನು ರೂಢಿ ಮಾಡಿಕೊಳ್ಳುವುದು ಸೂಕ್ತ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇನ್ನು ನೈತಿಕ ಶಿಕ್ಷಣದ ವಿಚಾರವನ್ನು ಗಮನಕ್ಕೆ ನಾವು ತಗೊಂಡಾಗ ಒಂದು ಕೃಷ್ಣನ ಮಾತು ನೆನಪಿಗೆ ಬರ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾ ಮಾನಂ ಭಾರತಿ ಸಂಭವಾಮಿ ಯುಗೇ ಯುಗೇ. ಅಂದರೆ ಧರ್ಮ ನಾಶ ಆಗುವಂಥ ಸಂದರ್ಭದಲ್ಲಿ ದೇವರು ಯಾವುದೋ ಒಂದು ರೂಪದಲ್ಲಿ ಮತ್ತೆ ಪುನಃ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳೋ ರೀತಿ ಈಗ ಸರ್ಕಾರ, ನಮ್ಮ ಕರ್ನಾಟಕ ಘನ ಸರ್ಕಾರ ವಿಶೇಷವಾಗಿ ಪ್ರಾಥಮಿಕ ಪ್ರೌಢಶಾಲೆಗಳು, ಪದವಿ ಪೂರ್ವ ಶಿಕ್ಷಣದ ಹಂತದಲ್ಲಿ ಕೂಡ ನೈತಿಕ ಶಿಕ್ಷಣವನ್ನು ಪುನಃ ಜಾರಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಘನ ಸರ್ಕಾರದ ಪ್ರಗತಿಪರರ, ಶೈಕ್ಷಣಿಕವಾಗಿ ಉನ್ನತ ವಿಚಾರಧಾರೆಗಳನ್ನು ಹೊಂದಿರುವಂಥವರ ವರದಿಯನ್ನು ಪಡೆದುಕೊಂಡು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿರುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ಈಗ ಮಾನ್ಯ ನಮ್ಮ ಶಿಕ್ಷಣ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪನವರು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗಾಗಲೇ ಮೌಲ್ಯ ಶಿಕ್ಷಣದ ಕೊರತೆ ಬಹಳಷ್ಟಾಗಿದೆ. ಅದನ್ನು ನೀಗಿಸಲಿಕ್ಕೆ ಸರ್ಕಾರ ಪ್ರತಿ ಶಾಲೆಗೆ ವಾರದಲ್ಲಿ 1 ಅಥವಾ 2 ಪೀರಿಯಡನ್ನು ನಿಗದಿಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಒಂದು ಸಾಹಿತ್ಯವನ್ನು ಕೂಡ ಪ್ರತಿ ಶಾಲೆಗೆ ಒದಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ ಸರ್ಕಾರ. ಅದು ಬಹಳ ಉತ್ತಮವಾದಂಥ ವಿಚಾರ ಅಂತ ಹೇಳ್ತಾ, ಇನ್ನು ನೈತಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಪ್ರಗತಿಯನ್ನು ಬಾಲ್ಯದಿಂದಲೇ ಸಾಧಿಸಿಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಮಕ್ಕಳಲ್ಲಿ ಇದು ಎಲ್ಲ ನಗರೀಕರಣ, ಔದ್ಯೋಗೀಕರಣ, ಈ ಎಲ್ಲ ಪ್ರಭಾವದಿಂದ ನಮ್ಮಲ್ಲಿ ಸ್ವಲ್ಪ ಮೌಲ್ಯಗಳ ಕೊರತೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಮೊದಲೆಲ್ಲ ನಮಗಿಂತ ದೊಡ್ಡವರು ಯಾರ್ಯಾರು ಗೌರವದಿಂದ ನಡೆಸ್ಕೊಳ್ತಾ ಇದ್ವಿ, ಅವ್ರು ಬಂದರು ಅಂತ ಹೇಳಿದ್ದು ಅವರಿಗೆ ಗೌರವ ಕೊಡ್ತಾ ಇದ್ವಿ. ಆದರೆ ಇವತ್ತಿನ ಮಕ್ಕಳಲ್ಲಿ ನಮ್ಮ ಮನೆಗೆ ಬಂದಂಥ ಯಾರೋ ಎಷ್ಟು ಬಂದರೆ ಮೊದಲ ಕಾಲದವರು ಕೂಡ್ರಿ, ಅವ್ರಿಗೇನು ಔಪಚಾರಿಕವಾಗಿ ಏನು ಮಾಡಬೇಕಂತೆಲ್ಲ ಮಾತಾಡ್ತಾರೆ. ನಮ್ಮ ಮಕ್ಕಳಲ್ಲಿ ಅದನ್ನು ನಾವು ಗಮನಿಸ್ತಾ ಇದ್ದೀವ? ನಿಜವಾಗ್ಲೂ ಇಲ್ಲ, ಕಡಿಮೆ ಆಗ್ತಿದೆ, ಬಹಳಷ್ಟು ಕಡಿಮೆ ಆಗ್ತಿದೆ. ಅದಕ್ಕೆ ಕಾರಣ ನಮ್ಮಲ್ಲಿ ಕೂಡ ನೈತಿಕತೆಯ ಕೊರತೆ ಆಗಿದೆ ಅನ್ನುವಂಥದ್ದನ್ನು ನಾವು ನೆನಪಿಸಿಕೊಳ್ಬೇಕಾಗಿದೆ. ಆಮೇಲೆ ಹಿಂದೆ ನಾವು ಹೇಳ್ತೀವಿ, ಇವತ್ತೆಲ್ಲ ಸಾಕಷ್ಟು ಮುಂದುವರೆದಿದ್ದೀವಿ, ಹಾಗೆ ಅಷ್ಟು ನಮ್ಮ ದೇಶ ಆಗಿದೆ, ನಮ್ಮ ದೇಶ ರಾಷ್ಟ್ರ ಏನೋ ಬೇರೆ ಬೇರೆ ರಾಷ್ಟ್ರಗಳ ಮುಂದುವರೆದ ರಾಷ್ಟ್ರಗಳ ಪಟ್ಟಿಯಲ್ಲಿ 3ನೇ ಸ್ಥಾನ ಬಂದಿದೆ. ಆರ್ಥಿಕವಾಗಿ ನಾವು ಎಷ್ಟೇ ಎತ್ತರಕ್ಕೆ ಹೋಗಿದ್ರು, ನೈತಿಕವಾಗಿ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ನಮ್ಮ ದೇಶದ ಸಂಸ್ಕೃತಿ, ನಾಗರಿಕತೆಯನ್ನು ಬೇರೆಯವರು ಕಾಪಿ ಮಾಡಿ ಅದನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ನಾವು ಏನು ಪಾಶ್ಚಿಮಾತ್ಯೀಕರಣದ ಪ್ರಭಾವದಿಂದ ನಮ್ಮಲ್ಲಿ ನಾವು ನಮ್ಮತನವನ್ನು ಕಳಕೊಳ್ತಾ ಇದ್ದೀವಿ ಅನ್ನುವಂಥ ಕಳವಳವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ, ಈ ನೈತಿಕ ಶಿಕ್ಷಣವನ್ನು ನಾವು ಮೊದಲು ಮಕ್ಕಳಿಗೆ ಮಾದರಿಯಾಗಿ, ವಿಶೇಷವಾಗಿ ಶಿಕ್ಷಕರು ಮಾದರಿಯಾಗಿ ಮಕ್ಕಳಿಗೆ ಹೇಳಿದರೆ, ನಾವು ಸಮಯಕ್ಕೆ ಸರಿಯಾಗಿ ತರಗತಿಗೆ ಬಂದರೆ ಮಕ್ಕಳು ಅದನ್ನು ಮಾದರಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನು ತಮ್ಮ ಜೀವನದಲ್ಲಿ ಅನುಸರಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೈತಿಕ ಶಿಕ್ಷಣವನ್ನು ಪುನರ್ಜಾಗೃತಿಗೊಳಿಸುವಂಥ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೂ ನೈತಿಕವಾಗಿ ನಾವು ನಮ್ಮ ಮಕ್ಕಳನ್ನು ಮನೆ ಮುಂದೆ ನಾನು ಈ ಕಥೆಯನ್ನು ನೋಡಿದೆ. ತನ್ನ ತಂದೆಯನ್ನು ವಯಸ್ಸಾದ ತಕ್ಷಣ ಎಲ್ಲರೂ ಮಕ್ಕಳು ಹೋಗಿ ಯಾವ